ಮುಂಬೈ, ಚೆನ್ನೈ ಬೇರೆ ಬೇರೆ ಮಹಾನಗರಗಳಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರಿನಲ್ಲಿ ಮೆಟ್ರೋ ಟಿಕೆಟ್ ದರ 40ರಿಂದ 50% ಏರಿಕೆ ಕಂಡಿದೆ. ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಬೆಂಗಳೂರಿಗರಿಗೆ ತ್ರಾಸಾಗ್ತಾ ಇದೆ ನಮ್ಮ ಮೆಟ್ರೋ ಪ್ರಯಾಣ. ಜವಾಬ್ದಾರಿಯನ್ನು ಮರೆತಂತಹ ಬೆಂಗಳೂರಿನ ಬಿಜೆಪಿ ಸಂಸದರು ಟಿಕೆಟ್ ದರ ಏರಿಕೆ ಮಾಡುವಾಗ ಬೋರ್ಡ್ನಲ್ಲಿ ನಿರ್ಧಾರವಾಗಬೇಕು ಅಂತ ಹೇಳಿ ರಾಜ್ಯ ಹೇಳುತ್ತೆ. ಬೋರ್ಡ್ನಲ್ಲಿ ಚರ್ಚೆ ಆಗುವಾಗ ಸಂಸದರು ಏನು ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ ನಮ್ಮದು. ಜನತೆಯ ಪರ ಧ್ವನಿ ಎತ್ತದೆ, ಈಗ ಆರೋಪ ಮಾಡಿಬಿಟ್ರೆ ಸಾಕ ಅಂತ. ಕಳೆದ ಬಾರಿ ಏರಿಕೆ ಆದಾಗಲೂ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರಿ. ಈಗಲೂ ರಾಜ್ಯದ ಮೇಲೆ ಆರೋಪವನ್ನು ಮಾಡಿ ಕೈ ತೊಳೆದುಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದೀರಿ. ಬೆಂಗಳೂರಿನ ಜನತೆಯ ಪರ ನಿಮ್ಮ ಕಾಳಜಿ ಏನು ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಬಿಜೆಪಿಯ 3 ಸಂಸದರು ಟಿಕೆಟ್ ರೇಟ್ ಹೈಕ್ ಆದ ತಕ್ಷಣ ಎದ್ದು ನಿಂತು ಎದೆ ಉಬ್ಬಿಸಿ ಮಾಧ್ಯಮಗಳ ಮುಂದೆ ಬಂದು ಮೈಕುಗಳ ಮುಂದೆ ಬಂದು ಅಬ್ಬರಿಸುವಂತಹ ಇವರುಗಳು ಯಾಕೆ ಟಿಕೆಟ್ ವಿಚಾರದಲ್ಲಿ ಕೇಂದ್ರವನ್ನು ಕನ್ವಿನ್ಸ್ ಮಾಡುವಂತಹ ಕೆಲಸ ಮಾಡಲ್ಲ ಅಂಥೇಳಿ ಡೀಟೇಲ್ಸನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ನಿಜಕ್ಕೂ ಕೂಡ ಈ ವಿಚಾರವನ್ನು ಗಮನಿಸ್ತಾ ಇದ್ರೆ ಆಶ್ಚರ್ಯ ಅನಿಸುತ್ತೆ. ಮುಂಬೈಗೆ ಹೋಲಿಸ್ಕೊಂಡ್ರೆ, ಚೆನ್ನೈಗೆ ಹೋಲಿಸ್ಕೊಂಡ್ರೆ, ಬೇರೆ ಬೇರೆ ಮಹಾನಗರಗಳಿಗೆ ಹೋಲಿಸ್ಕೊಂಡ್ರೆ 40ರಿಂದ 50% ಏರಿಕೆ ಆಗಿದೆ ಟಿಕೆಟ್ ದರ. ಬೇರೆ ರಾಜ್ಯಗಳಲ್ಲಿ ಇಲ್ಲದೆ ಇರುವಂತಹ ಏರಿಕೆ ಇಲ್ಲಿ ಯಾಕೆ ಅಂಥೇಳಿ ಇಷ್ಟೆಲ್ಲ ಆಗ್ತಾ ಇದ್ರು ಸಂಸದರು ಸುಮ್ಮನೆ ಕೂತಿದ್ದು ಯಾಕೆ ಅಂಥೇಳಿ ಈಗ ಅಬ್ಬರಿಸ್ತಾ ಇರೋದು ಯಾಕಾಗಿ ಅಂತ ಹೇಳಿ ಶ್ರೀನಿವಾಸ್? ಪ್ರೇಮ್, ಸಹಜವಾಗಿ ಒಂದು ರೀತಿ ನಮ್ಮ ಬೆಂಗಳೂರಿನ ಸಂಸದರು ಎಲ್ಲ ಒಂದ್ ಕಡೆ ಸಾರ್ವಜನಿಕರ ಹಿತವನ್ನ ಮರ್ತಂತೆ ಕಾಣ್ತಿದೆ. ಕಳೆದ ಬಾರಿ ಮೆಟ್ರೋ ದರ ಏರಿಕೆ ಆದಂತ ಸಂದರ್ಭದಲ್ಲೂ ಕೂಡ ಇದೇ PC ಮೋಹನ್ ಅವರು, ತೇಜಸ್ವಿ ಸೂರ್ಯ ಅವರು ಹೊರಗಡೆ ಬಂದು ಇದು ರಾಜ್ಯ ಸರ್ಕಾರದವರು ಮಾಡಿದ್ದು ಅನ್ನುವಂತ ಬೊಬ್ಬೆಯನ್ನ ಹೊಡೆದ್ರು. ಈಗಲೂ ಕೂಡ ಅದೇ ಮಾತುಗಳನ್ನ ಕೇಂದ್ರ ಸಂಸದರು ಹೇಳ್ತಿದ್ದಾರೆ. ಒಂದು ಮೆಟ್ರೋ ದರ ಏರಿಕೆ ಆಗ್ಬೇಕಾದ್ರೆ ಬೋರ್ಡ್ ಇರುತ್ತೆ, ಬೋರ್ಡ್ ಅಲ್ಲಿ ತೀರ್ಮಾನ ಆಗುತ್ತೆ. ಆ ಬೋರ್ಡ್ ನಲ್ಲಿ ಇವರು ಕೂಡ ಮೆಂಬರ್ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರು ಮಾತನಾಡದೆ ಈಗ ಹೊರಗಡೆ ಬಂದು ರಾಜಕೀಯ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ನಾವು ಹೇಳಿದಾಗೆ ಬೇರೆ ಬೇರೆ ರಾಜ್ಯದಲ್ಲಿ ಆ ಮೆಟ್ರೋ ಟಿಕೆಟ್ ದರ ತೀರಾ ಕಡಿಮೆ ಇದೆ. ಬೆಂಗಳೂರಿನಲ್ಲಿ ಮಾತ್ರ ಯಾಕೆ ಇಷ್ಟು ದರ ಅನ್ನುವಂಥದ್ದು ಸಹಜವಾಗಿ ಕರ್ನಾಟಕದಿಂದ ಅತಿ ಹೆಚ್ಚು ಸಂಸದರನ್ನ ಬಿಜೆಪಿಗೆ ಕೊಟ್ಟಿದೆ. ಇಲ್ಲಿ ಒತ್ತಡವನ್ನ ಹಾಕಿದ್ರೆ ಬಹುಶಃ ಅದನ್ನ ಕಡಿಮೆ ಮಾಡಬಹುದಾಗಿತ್ತು. ಆ ಒಂದು ಕೆಲಸ ಮಾಡದೆ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ ಕೂಡ ಇದು ನಮ್ಮ ಕೈಯಲ್ಲಿಲ್ಲ, ಸ್ವತಃ ಸಿದ್ದರಾಮಯ್ಯವರು ಕೂಡ ಇದನ್ನ ಹೇಳ್ತಿದ್ದಾರೆ, ಇದು ನಮ್ಮ ಕೈಯಲ್ಲಿಲ್ಲ, ಕೇಂದ್ರ ಸರ್ಕಾರ ಇದನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇಬ್ಬರ ಜಗಳದಲ್ಲಿ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ ಬಡವಾಯಿತು ಅನ್ನುವಂತ ರೀತಿ ಮೆಟ್ರೋ ಪ್ರಯಾಣಿಕರ ಸಮಸ್ಯೆ ಆಗಿರುವಂತದ್ದು. ಸಂಸದರು ಕೇವಲ ಓಟನ್ನ ಪಡೆಯೋದಕ್ಕೆ ಮಾತ್ರನಾ? ನಿಮ್ಮ ಕೊಡುಗೆ ಏನು ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಿದ್ದಾರೆ, ನಾವು ಕೂಡ ಕೇಳ್ತಿದ್ದೇವೆ. ಸಾರ್ವಜನಿಕರ ಬೆಂಬಲಕ್ಕೆ ನೀವು ಬರದೆ ಹೋದ್ರೆ, ಸಾರ್ವಜನಿಕರಿಗೆ ಸಹಾಯ ಮಾಡದೆ ಹೋದ್ರೆ ಸಂಸದರಾಗಿ ಏನ್ ಪ್ರಯೋಜನ ಅನ್ನುವಂಥದ್ದು ಸಹಜವಾಗಿ ಇರುತ್ತೆ. ಇಲ್ಲಿವರೆಗೂ ಕೂಡ ಪ್ರೈಸ್ ಹೈಕ್ ಆದಂತ ಸಂದರ್ಭದಲ್ಲಿ ಎಲ್ಲಾ ಸಂಸದರು, ಬೆಂಗಳೂರಿನ 3 ಜನ ಸಂಸದರು ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡೋದನ್ನ ಬಿಟ್ಟು ಯಾವುದೇ ಬೆನಿಫಿಟ್ ಅನ್ನು ಕೊಡುವಂತಂದ್ರೆ ಅನುಕೂಲ ಮಾಡುವಂತ ಪ್ರಯತ್ನವನ್ನ ಜನರ ಪರವಾಗಿ ಮಾಡಲಿಲ್ಲ. ಹೀಗಾಗಿ ಸಂಸದರು ನಿಮ್ಮ ಕೆಲಸ ಏನು ಅನ್ನುವಂತ ಪ್ರಶ್ನೆಗಳನ್ನ ಸಹಜವಾಗಿ ಕೇಳ್ತಿರುವಂತದ್ದು. PC ಮೋಹನ್ ಆಗಿರ್ಬೋದು, ತೇಜಸ್ವಿ ಸೂರ್ಯ ಆಗಿರ್ಬೋದು, ಕೇಂದ್ರ ಮಂತ್ರಿ ಆಗಿರುವಂತ ಶೋಭಾ ಕರಂದ್ಲಾಜೆ ಅವರು ಪವರ್ಫುಲ್ ಆಗಿದ್ದಾರೆ ಮೋದಿ ಅವರ ಗೌರ್ಮೆಂಟ್ ಅಲ್ಲಿ. ಅವರು ಕೇಂದ್ರದ ಜೊತೆ ಮಾತನಾಡಿ ಪ್ರೈಸ್ ಹೈಕ್ ಅನ್ನ ಕಡಿಮೆ ಮಾಡಬಹುದು. ಆದ್ರೆ ಇದು ಯಾವುದನ್ನು ಮಾಡದೆ, ಜನರ ಒಂದು ರಕ್ಷಣೆಯನ್ನ ಮಾಡದೆ ಜನರಿಗೆ ಸಂಕಷ್ಟವನ್ನು ತರ್ತಿದ್ದಾರೆ. ಹೀಗಾಗಿನೇ ಸಂಸದರೇ ನೀವೇನಾದ್ರೂ ಮಾಡಿ ಅನ್ನುವಂತ ಒತ್ತಾಯವನ್ನ ಪ್ರಯಾಣಿಕರು ಮಾಡ್ತಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.